ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮಮತಾ ಟೇಸ್ಟಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಗ್ರೀನ್ ಚಿಕನ್ ಹೆಂಗೆ ಮಾಡೋದಂತ ತೋರ್ಸಾಕತ್ತೀವಿ ರೀ. ಇದು ದಿಢೀರ್ನ ಮಾಡ್ಕೊಳಕ್ಕೆ ಭಾಳ ಚಲೋ ಇರ್ತೈತೆ ರೀ. ಚಿಕನ್, ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ, ಕಾಳು ಮೆಣಸು, ಜೀರಿಗೆ, ಶುಂಠಿ, ಆನಿಯನ್, ಆಮೇಲೆ ಉಪ್ಪು, ಅರಿಶಿನ, ಕಸ್ತೂರಿ ಮೆಂತಿ, ಹಸಿಮೆಣಸಿನ್ಕಾಯಿ, ಚಿಕನ್ ಮಸಾಲ. ನಾನು ಐರಸ್ ಚಿಕನ್ ಮಸಾಲ ತೊಗೊಂಡೇನಿ ರೀ. ನೀವು ಬೇರೆ ಯಾವುದಾದ್ರೂ ಚಿಕನ್ ಮಸಾಲ ಯೂಸ್ ಮಾಡ್ಬೋದು, ಮನ್ಯಾಗ ಮಾಡಿದ್ದಾದ್ರೂ ನಡೀತೈತೆ ರೀ. ಆಮೇಲೆ ಇದು ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಕತ್ರಿ ಇದು ಚಿಕನ್. ಆಮೇಲೆ ಬಟರ್ ಚಿಕನ್ ಆದಂಗೆ ಆಕತ್ರಿ ಇದು. ಟೇಸ್ಟ್ ಭಾಳ ಚಲೋ ಆಕತ್ರಿ. ಸರಿ, ಟ್ರೈ ಮಾಡಿರಿ ಮನ್ಯಾಗ. ಚಿಕನ್ನ ತೊಳೆದಿಟ್ಕೊಂಡಿದ್ರಿ. ನಾನು 3 ಸಲ ತೊಳೆದಿಟ್ಕೊಂಡೇನಿ ರೀ. ಆಮೇಲೆ ಆನಿಯನ್ ರೀ ಹೆಚ್ಚೇನು ರೀ, ಶುಂಠಿ, ಮೆಣಸಿನ್ಕಾಯಿ ಎಲ್ಲ ಮಿಕ್ಸರ್ ಜಾರಿಗೆ ಹಾಕಿರಿ. ಕೊತ್ತಂಬರಿ ಹಾಕಿರಿ. ಈಗ ಬೆಳ್ಳುಳ್ಳಿ ಹಾಕಿರಿ. ಆಮೇಲೆ ಕಾಳು ಮೆಣಸು ಹಾಕಿರಿ. ಆಮೇಲೆ ನಾನೊಂದು 2 ಸ್ಪೂನು ಜೀರಿಗೆ ತಗೊಂಡ್ರೆ ಜೀರಿಗೆ ಹಾಕಿರಿ. ಜೀರಿಗೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ರಿ, ಚಲೋ ಟೇಸ್ಟ್ ಭಾಳ ಚಲೋ ಆಕತ್ರಿ. ಆಮೇಲೆ ಬಾಡಿಗೆ ತಂಪ್ರಿ ಜೀರಿಗೆ. ಸಣ್ಣಗೆ ರುಬ್ಕಿರಿ. ಈಗ ಗ್ಯಾಸ್ ಹಚ್ಕೊಂಡು ಅದಕ್ಕೊಂದು ದಬ್ರಿ ಇಟ್ಕೊಂಡು ಅದಕ್ಕೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿರಿ. ಆಮೇಲೆ ತೊಳೆದಿಟ್ಕೊಂಡ್ರೆ ಚಿಕನ್ ರೀ. ಚಿಕನ್ ಹಾಕಿ ಅದು ಚಲೋ ತುಂಬ ಫ್ರೈ ಮಾಡ್ಕೋಬೇಕ್ರಿ, ಇದು ಎಣ್ಣೆ ಬಿಡೋವರೆಗೂ. ಒಂದು 5 ನಿಮಿಷ ಆದರೂ ಬೇಯಿಸ್ಕೋಬೇಕಾಗ್ತದೆ ಚಿಕನ್. ಅದು ಒಳಗೆಲ್ಲ ಹಸಿ ಇರ್ತೈತೆ ಅದು. ಆಮೇಲೆ ರುಬ್ಕೊಂಡ್ರೆ ಮಸಾಲ ಹಾಕ್ಬೇಕ್ರಿ. ಮಸಾಲ ಹಾಕಿ ಅದು ಹಸಿ ವಾಸನೆ ಹೋಗೋ ಮಟ್ಟನೂ ಒಂದು ಸ್ವಲ್ಪ ಹುರ್ಕೋಬೇಕ್ರಿ. ಆಮೇಲೆ ಜಾರ್ ತೊಳ್ಕೊಂಡ್ರೆ ನೀರು ಹಾಕ್ಯಾರಿ ಅದಕ್ಕೆ. ಆಮೇಲೆ ಅರಿಶಿನ ಪುಡಿ ಹಾಕ್ಯಾರಿ, ಕಸ್ತೂರಿ ಮೆಂತಿ ಹಾಕ್ಯಾರಿ, ಎವರೆಸ್ಟ್ ಚಿಕನ್ ಮಸಾಲ ಹಾಕಿರಿ. ಉಪ್ಪು ಹಾಕಿರಿ, ರುಚಿಗೆ ಎಷ್ಟು ಬೇಕಷ್ಟು. ಕ್ಲೀನಾಗಿ ಕಡ್ಡಾಡ್ಕಿರಿ. ಅದನ್ನು ಒಂದು 5 ನಿಮಿಷ ಬೇಯಿಸ್ಬೇಕ್ರಿ. ಇದನ್ನು ಫುಲ್ ಅದು ಎಣ್ಣೆ ಬಿಟ್ಕೊಳವರೆಗೂ ಬೇಯಿಸ್ಕೊಂಡು ಅದು ಗ್ರೇವಿ ಗಟ್ಟಿ ಆತಂದ್ರೆ ಸ್ವಲ್ಪ ನೀರು ಹಾಕಿರಿ. ಭಾಳ ಗಟ್ಟಿ ಆತಂದ್ರೆ ಅನ್ನದ ಜೊತೆ ತಿನ್ನಕ್ಕೆ ಇದು ಆಗಲ್ರಿ. ಅದು ಎಷ್ಟು ಅಳಕ ಮಾಡ್ಕೊಂಡ್ರೆ ಅದು ಅನ್ನದ ಜೊತೆಗೆ ತಿನ್ಬೋದು, ಚಪಾತಿ ಜೊತೆಗೆ ತಿನ್ಬೋದು, ರೊಟ್ಟಿ ಜೊತೆಗೆ ತಿನ್ಬೋದು. ಚಲೋ ಅನಿಸ್ತೈತೆ ರೀ. ನೋಡ್ರಿ ಎಣ್ಣೆ ಹೆಂಗೆ ಬಿಡೋಣತ್ತೈತದು.
ಈಗ ಒಂದು ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಯಾರ. ಈಗ ತುಪ್ಪ ಆಪ್ಷನಲ್ ರೀ, ನೀವು ಹಾಕ್ಯಂದ್ರೆ ಹಾಕ್ಕೋಬೋದು, ಇಲ್ಲ ಅಂದ್ರೆ ಇಲ್ಲ. ಹಾಕ್ಯಂದ್ರೆ ಟೇಸ್ಟ್ ಚಲೋ ಆಕತ್ರಿ. ಆಮೇಲೆ ಅರ್ಧ ನಿಂಬೆ ಹಣ್ಣು ಹಿಂಡ್ಕೇರಿ. ಇನ್ನೊಂದು 2 ನಿಮಿಷ ಕುದಿಸ್ಕೇರಿ. ಕುದಿಸ್ಕೊಂಡು ಎರಡು ಸಲ ಕುದ್ದಿಂದ ಈಗ ಸರ್ವ್ ಮಾಡ್ಕೇರಿ. ಸರ್ವ್ ಮಾಡ್ಕೊಂಡು ಅನ್ನ ಜೊತೆಗೆ, ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಯಾವ್ದ್ರ ಜೊತೆಗೆ ತಿನ್ನಿರಿ. ಚಲೋ ಇರ್ತೈತೆ ರೀ, ಮಸ್ತ್ ಇರ್ತೈತಿ. ಎಲ್ಲರೂ ಮಮತಾ ಟೇಸ್ಟಿ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೇರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬೇರೆ ಇನ್ನೂ ಹೆಚ್ಚಿನ ಯಾವ್ಯಾವ ಥರ ಬೇಕಂದ್ರೆ ಕಮೆಂಟ್ ಮಾಡಿರಿ.